ಕೆಜಿಎಫ್ನ ಎಸ್ಪಿ ಶಿವಾಂಶು ರಜಪೂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ, ಕೌಟುಂಬಿಕ ಹಿಂಸೆ ಅಂತ ಹೇಳಿ ಆರೋಪ ಮಾಡಿ ಪತ್ನಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಾನೂನನ್ನ ಕಾಯುವವರು ಜಿಲ್ಲೆಯ ಎಸ್ಪಿ, ಅವರ ವಿರುದ್ಧವೇ ಆರೋಪ ಎದುರಾಗಿರೋದು, ಅವರ ವಿರುದ್ಧವೇ ಕಂಪ್ಲೇಂಟ್ ದಾಖಲಾಗಿರೋದು. ಐಪಿಎಸ್ ಅಧಿಕಾರಿಯ ವಿರುದ್ಧ ಅವರ ಪತ್ನಿ ಆರೋಪಿಸಿದ್ದಾರೆ. ಶಿವಾಂಶು ರಜಪೂತ್ ಕುಟುಂಬದ ಒಟ್ಟು 6 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಆಗಿರುವುದು ಉತ್ತರ ಪ್ರದೇಶದ ನೋಯ್ಡಾ ಪೊಲೀಸ್ ಠಾಣೆಯಲ್ಲಿ. ಪತ್ನಿ ಕೃತಿ ಸಿಂಗ್ ಎಫ್ಐಆರ್ ನ ದಾಖಲು ಮಾಡಿದ್ದಾರೆ. ಸುಮಾರು 41 ಪುಟಗಳ ದೂರನ್ನ ಕೊಟ್ಟಿದ್ದಾರೆ. ಮದುವೆ ಆದಾಗಿನಿಂದ ನನಗೆ ವರದಕ್ಷಿಣೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆ ದೂರಿನಲ್ಲಿ ಆರೋಪಿಸಿದ್ದಾರೆ. ಕರ್ನಾಟಕ ಕೇಡರ್ನ ಅಧಿಕಾರಿ, ಐಪಿಎಸ್ ಅಧಿಕಾರಿ ಶಿವಾಂಶು ರಜಪೂತ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, 41 ಪುಟಗಳ ದೂರು, ಅದು ಕೂಡ ಎಸ್ಪಿ ಆಗಿರುವಂತಹ ಶಿವಾಂಶು ರಜಪೂತ್ ಅವರ ವಿರುದ್ಧ. ಆ ದೂರಿನಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಲಾಗಿದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಕರ್ನಾಟಕದ ಕೋಲಾರ ಜಿಲ್ಲೆಯ ಕೆಜಿಎಫ್ ನಲ್ಲಿ ಈಗ ಎಸ್ಪಿ ಆಗಿರುವ ಶಿವಾಂಶು ರಜಪೂತ್ ವಿರುದ್ಧ ಉತ್ತರ ಪ್ರದೇಶದ ನೋಯ್ಡಾ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಶಿವಾಂಶು ರಜಪೂತ್ ಹಾಗೂ ಅವರ ತಂದೆ, ತಾಯಿ ಜೊತೆಗೆ ಸೋದರ, ಅತ್ತಿಗೆ ಮತ್ತು 2 ಸ್ನೇಹಿತರ ವಿರುದ್ಧ ಈಗ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಪತ್ನಿ ಕೃತಿ ಸಿಂಗ್ಗೆ ಶಿವಾಂಶು ರಜಪೂತ್ ಹಾಗೂ ಅವರ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿ 40 ಪುಟಗಳ ಸುದೀರ್ಘ ದೂರನ್ನ ಪೊಲೀಸ್ ಠಾಣೆಗೆ ಸಲ್ಲಿಸಿದ್ರು. ಆ ದೂರಿನ ಆಧಾರದ ಮೇಲೆ ನೋಯ್ಡಾ ಪೊಲೀಸರಿಗೆ ಎಫ್ಐಆರ್ ಅನ್ನ ದಾಖಲಿಸಿದ್ರು. ಶಿವಾಂಶು ರಜಪೂತ್ ಮತ್ತು ಕೃತಿ ಸಿಂಗ್ 2021ರಲ್ಲಿ ಮದುವೆ ಆಗಿದ್ದಾರೆ. ಇವರ ದಾಂಪತ್ಯ ಜೀವನದಲ್ಲಿ ಈಗ ಒಂದು ಮಗು ಕೂಡ ಇದೆ. ಆದ್ರೆ ಮದುವೆ ಆದಾಗಿನಿಂದ ನನಗೆ ನನ್ನ ಪತಿ ಶಿವಾಂಶು ರಜಪೂತ್ ಹಾಗೂ ಅವರ ತಂದೆ ತಾಯಿ ವರದಕ್ಷಿಣೆ ಕಿರುಕುಳವನ್ನ ನಿರಂತರವಾಗಿ ನೀಡ್ತಾ ಇದ್ದಾರೆ. ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಿದ್ದಾರೆ. ನಮ್ಮ ತಂದೆ ತಾಯಿ ಸುಮಾರು 2 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಮದುವೆನ ಮಾಡಿದ್ದಾರೆ. ಮದುವೆ ಸಂದರ್ಭದಲ್ಲೂ ಕೂಡ ಚಿನ್ನಾಭರಣಗಳನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಇನ್ನೂ ಹೆಚ್ಚಿನ ಹಣ ವರದಕ್ಷಿಣೆಯನ್ನ ತವರು ಮನೆಯಿಂದ ತರಬೇಕು ಅಂತೇಳಿ ಶಿವಾಂಶು ರಜಪೂತ್ ಮತ್ತು ಅವರ ತಂದೆ ತಾಯಿ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಅವರ ಪತ್ನಿ ಕೃತಿ ಸಿಂಗ್ ಅವರೇ ಈಗ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಶಿವಾಂಶು ರಜಪೂತ್ ಕೂಡ ಉತ್ತರ ಪ್ರದೇಶ ರಾಜ್ಯದವರು. ಅದ್ರೀಗ ಐಪಿಎಸ್ ಅಧಿಕಾರಿಯಾಗಿ, ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಲ್ಲಿ ಎಸ್ಪಿ ಆಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಎಸ್ಪಿ ಆಗಿರುವಂತಹ ಶಿವಾಂಶು ರಜಪೂತ್ ವಿರುದ್ಧವೇ ಈಗ ವರದಕ್ಷಿಣೆ ಕಿರುಕುಳವನ್ನ ನೀಡಿದಂತ ಆರೋಪದಡಿ ಈಗ ನೋಯ್ಡಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈಗ ನೋಯ್ಡಾ ಪೊಲೀಸರು ಈ ದೂರಿಗೆ ಸಂಬಂಧಪಟ್ಟಂತೆ ಶಿವಾಂಶು ರಜಪೂತ್ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತಾರೆ. ಈ ದೂರಿನಲ್ಲಿ ಸತ್ಯಾಂಶ ಇದೆಯಾ ಹೇಗೆ ಅನ್ನೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತಾರೆ. ಅದಾದ ಬಳಿಕ ಈ ದೂರನ್ನ ಪ್ರತಿಯೊಂದು ಪೊಲೀಸ್ ಠಾಣೆನಲ್ಲೂ ಕೂಡ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಅಂತ ಇರುತ್ತೆ. ಆ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿಗೆ ಈ ದೂರನ್ನ ರವಾನೆಯನ್ನ ಮಾಡ್ತಾರೆ. ಫ್ಯಾಮಿಲಿ ವೆಲ್ಫೇರ್ ಕಮಿಟಿಯಲ್ಲಿ ಇರ್ತಕ್ಕಂತಹ ಸದಸ್ಯರುಗಳು ಈಗ ಗಂಡ ಮತ್ತು ಹೆಂಡತಿ 2 ಕಡೆಯವರು ಕೂಡ ಕರೆದು ಮಾತುಕತೆಯನ್ನ ನಡೆಸಿ ವಾಸ್ತವಾಂಶ ಏನು, ಈ ಒಂದು ಪ್ರಕರಣದಲ್ಲೂ ಕೂಡ ಶಿವಾಂಶು ರಜಪೂತ್ ತಮ್ಮ ಪತ್ನಿಗೆ ನಿಜಕ್ಕೂ ಕೂಡ ವರದಕ್ಷಿಣೆ ಕಿರುಕುಳವನ್ನು ಕೊಟ್ಟಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕಾಗುತ್ತೆ. ಮುಖ್ಯವಾಗಿ ವರದಕ್ಷಿಣೆ ಕಿರುಕುಳ ಕೇಸ್ಗಳನ್ನ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಹ್ಯಾಂಡಲ್ ಮಾಡಬೇಕು ಅದ್ರ ಬಗ್ಗೆನೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿನ ಪ್ರಕಾರವೇ ಈ ಒಂದು ಪ್ರಕರಣದ ಒಂದು ತನಿಖೆಯನ್ನು ಕಲ್ಯಾಣ ಸಮಿತಿಗೆ ರವಾನೆಯನ್ನ ಮಾಡಿ ಅವರಿಂದ ವರದಿಯನ್ನ ಪಡ್ಕೊಂಡು ಪೊಲೀಸರು ಮುಂದಿನ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಈಗ ನೇರವಾಗಿನೇ ಪೊಲೀಸರು ಶಿವಾಂಶು ರಜಪೂತ್ನಾಗ್ಲಿ ಅಥವಾ ಅವರ ತಂದೆ ತಾಯಿಗಳನ್ನಾಗ್ಲಿ ಬಂಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.